ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಾರಿ, 2 ದಿನದಿಂದ ಯಾವುದೇ ರೀತಿಯಾಗಿರೋ ವೀಡಿಯೋನ ಹಾಕೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮನೆಯವ್ರ ಕಸಿನ್ ಮಗಳದ್ದು ಮದುವೆ ಇತ್ತು. ಹಾಗಾಗಿ ಇದು ಅದಕ್ಕಿಂತ ಒಂದು ವಾರದ ಮುಂಚಿನ ವೀಡಿಯೋ ಇದು. ಯಾಕಂದರೆ 2 ದಿನ ನಾನು ವೀಡಿಯೋ ಹಾಕಿದರೆ ಆ ಮದುವೆ ವೀಡಿಯೋಗಳು ಬೇಗ ಬರ್ತಾಯಿತ್ತು. ಇವತ್ತು ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕಂದರೆ ಚಿನ್ನಿ ಮೈಸೂರಿಂದ ಬರ್ತಾ ಇದ್ದಾಳೆ. ಅವಳು ಏನಾಯಿತು ಅಂದರೆ ಮದುವೆಗೆ ಅಂತಲೇ ಮೈಸೂರಿಂದ ಬರ್ತಾ ಇದ್ದಾಳೆ. ಆದರೆ ಅವಳು ಮದುವೆಗೆ ಇರೋಕ್ಕಾಗಲಿಲ್ಲ. ಏನಾಯಿತು ಅನ್ನೋದ್ರ ಹಾಗೆ ಪ್ರಿವಿಯಸ್ ವೀಡಿಯೋದಲ್ಲಿ ಹಾಕ್ತೀನಿ. ಅದೇ ಈಗ ಅವಳು ಏನಾಯಿತು ಅಂದರೆ ಚಿನ್ನಿ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ತಾ ಇದ್ದಾರಂತೆ. ಹಾಗಾಗಿ ಅವಳು ರಾತ್ರಿ ಟ್ರೈನಿಗೆ ಹತ್ತಿದ್ಲು. ಅವಳು ಯಾವಾಗಲೂ ಬೆಳಗ್ಗೆ 6 ಗಂಟೆ ಟ್ರೈನಿಗೆ ಹತ್ತಿ ಮಧ್ಯಾಹ್ನ 12:30 1 ಗಂಟೆಗೆ ಬರ್ತಾ ಇದ್ಲಲ್ವ. ಈ ಸಲ ಅವ್ರ ಫ್ರೆಂಡ್ಸ್ ಎಲ್ಲ ಶಿವಮೊಗ್ಗ ತನಕ ಸಿಗ್ತಾರೆ ಅಂತ ಹೇಳಿದ್ಲು. ಹಾಗಾಗಿ ನಮ್ಮ ಮನೆಯವರು ಅಡ್ಡಿಲ್ಲ ಬಾ ಅಂತ ಹೇಳಿದ್ರು. ಆ ಟ್ರೈನಿಗೆ ಬಂದರೆ ಪಾಪ ಅವಳಿಗೆ ಒಂದು ಅರ್ಧ ದಿನ ಹಾಳಾಗುತ್ತೆ. ಮತ್ತು ನೆಕ್ಸ್ಟ್ ಹೋಗಬೇಕಿದ್ರೂ ಅಷ್ಟೇ 1 ದಿನವೇ ಹಾಳಾಗಿಬಿಡುತ್ತೆ. ಆದರೆ ಸೇಫ್ ಅಲ್ಲ ಅಂತ ನಾವು ಕೂಡ ಆ ಥರ ಕಳಿಸೋದಿಲ್ಲ. ಕೆಲವೊಂದು ಇನ್ಸಿಡೆಂಟ್ಗಳೆಲ್ಲ ಇಲ್ಲೇ ಆಗಿದೆ. ಶಿವಮೊಗ್ಗದಿಂದ ತಾಳಗುಪ್ಪ ಹೋಗೋ ಟೈಮಲ್ಲಿ ರಾತ್ರಿ ಹೊತ್ತು ಅದೆಲ್ಲ ಆಗಿದೆ. ಹಾಗಾಗಿ ನಾವು ಸ್ವಲ್ಪ ಹೆದರುತ್ತೀವಿ. ಆದರೆ ಇವತ್ತು ನೋಡಿದ್ರೆ ನನಗೆ ಭಯ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಅಷ್ಟೊಂದು ಜನ ಟ್ರೈನಿಂದ ಇಳಿದ್ರು. ಹಾಗಾಗಿ ನನಗೆ ಏನೂ ಅನ್ನಿಸ್ಲಿಲ್ಲ. ಯಾಕಂದರೆ ಎಲ್ಲಾದರೂ ಶಿವಮೊಗ್ಗ ತನಕ ಜನ ಬರ್ತಾರೆ, ಆ ಕಡೆಯಿಂದ ಈ ಕಡೆ ಸ್ವಲ್ಪ ಕಮ್ಮಿ ಜನ ಆದರೆ ಅಂತ ಹೆದರಿದ್ದೆ. ಆದರೆ ಅದು ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಬರೋದಂತೆ. ಹಾಗಾಗಿ ತುಂಬ ಜನ ಇಳಿದ್ರು. ಮತ್ತು ಏನಾಗಿತ್ತು ಅಂದರೆ ಅದು ಏನೋ 3 ದಿನ ಒಟ್ಟಿಗೆ ರಜೆ ಬಂದಿತ್ತಂತೆ. ಹಾಗಾಗಿ ಅವಳಿಗೆ ಟಿಕೆಟ್ ಬುಕ್ ಮಾಡೋದಕ್ಕೆ ಯಾವುದಕ್ಕೂ ಏನೂ ಆಗ್ತಾ ಇರಲಿಲ್ಲ. ಹಾಗಾಗಿ ರಾತ್ರಿ ಟ್ರೈನಿಗೆ ಅವಳು ಬರ್ತೀನಿ ಅಂತ ಹೇಳಿದ್ಲು. ನಮ್ಮ ಮನೆಯವ್ರು ಒಪ್ಸೋಷ್ಟೊತ್ತಿಗೆ ನಮ್ಮಿಬ್ಬರಿಗೂ ಸಾಕಾಗಿ ಹೋಯಿತು. ಅವ್ರು ಯಾವಾಗಲೂ ಅಷ್ಟೇ ರಾತ್ರಿ ಟ್ರೈನ್ ಬೇಡ, ಸೇಫ್ ಅಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ಸರಿಯೇ. ಅವಳು ಏನಂದ್ಲು ಅಂದರೆ ಶಿವಮೊಗ್ಗ ಎಲ್ಲ ಬಿಟ್ಟ ನಂತರ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು. ಅಲ್ಲಿ ತನಕ ಅವಳು ಫೋನಿಗಾಗೆ ಕಾಯ್ತಾ ಇದ್ವಿ. ಅಷ್ಟರೊಳಗೆ ಕೆಲಸ ಮುಗಿಸ್ಕೊಬಿಡೋಣ ಅಂತ ನಾವು ಮಾಡ್ತಾ ಇದ್ವಿ. ಶ್ರೇಯು ನಾನು ಬರ್ತೀನಿ ಅಂತ ಎದ್ದಿದ್ದಾನೆ. ಆದರೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಶ್ರೇಯುನ ಹೇಳ್ತಿದ್ರೆ ಮನೇಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಾವು ಮಾತಾಡೋದು ನೋಡಿ ಅವನು ಕೂಡ ಎದ್ದು ಬಂದ. ಮತ್ತು ಅವನು ಕೂಡ ಈಗ ಕರ್ಕೊಂಡು ಹೋಗ್ತಾ ಇದ್ವಿ. ಬದನೆಕಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದ್ರದ್ದು ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅದೆಲ್ಲದನ್ನೂ ರೆಡಿ ಮಾಡ್ತಾ ಇದ್ದೆ. ಹಾಗೆ ಕುಕ್ಕರ್ ಕೂಡ ಒಂದು ವಿಜಲ್ ಹೊಡೆಸಿದ್ದೆ ನಾನು. ಕೂಡಿಸಿ ಇಟ್ಟು ಹೋಗೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ. ಎಷ್ಟೆಷ್ಟು ಕೆಲಸ ಆಗುತ್ತೋ ಅಷ್ಟಷ್ಟು ಕೆಲಸನ ನಾನು ಮಾಡಿಕೊಂಡೆ. ಮೊಬೈಲ್ ತಗೊಂಡೆ ಬೆಳಗ್ಗೆ ಎಲ್ಲಿ ಹೊರಟಿದ್ದೀವಿ ಅಂತ ಅನ್ಕೊಂತಿದ್ದೀರಾ? ಚಿನ್ನಿ ಬರ್ತಾ ಇದ್ದಾಳೆ. ಅದು 3-4 ದಿನ ರಜೆ ಇರೋದಕ್ಕೆ ಟ್ರೈನ್ ಎಲ್ಲ ಫುಲ್ ಆಗೋಗಿದೆಯಂತೆ. ಬಸ್ಸಿಗೆ ಬರ್ತೀನಿ ಅಂದ್ಲು, ಬಸ್ಸು ಕೂಡ ಎಲ್ಲ ಫುಲ್ ಅಂತೆ. ಅದಕ್ಕೆ ಶ್ರೇಯೋ ಡ್ಯಾಡಿ ಹತ್ರ ಕಾರ್ ಕೊಡಿ ಡ್ಯಾಡಿ, ನಾನು ರಿವರ್ಸ್ ತೆಗಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಚಿನ್ನಿ ಫ್ರೆಂಡ್ಸ್ ಎಲ್ಲ ಸೇರಿ ಶಿವಮೊಗ್ಗ ತನಕ ಸಿಗ್ತಾರಂತೆ. ಅಲ್ಲಿಂದ ಈಗ ಇವಳೊಬ್ಬಳೇ ಬರಬೇಕು. ರಾತ್ರಿ ಟ್ರೈನಿಗೆ ಬರ್ತೀನಿ ಅಂತ ಹೇಳಿದ್ಲು. 7:15 ಎಷ್ಟೊತ್ತಿಗೆ ಒಂದು ಟ್ರೈನ್ ಇದೆಯಂತೆ. ಅದು ಹೆಚ್ಚಾಗಿ ಬೆಂಗಳೂರಿಗೆ ಹೋಗಿ ಇಲ್ಲಿಗೆ ಬರೋದು ಅನಿಸುತ್ತೆ. 5 ಗಂಟೆಗೆ ಶಿವಮೊಗ್ಗ, 5:10 ಶಿವಮೊಗ್ಗ ಬಿಡ್ತು ಅಂತ ಹೇಳಿದ್ಲು. ನಾವು 4:15ಗೆ ಎದ್ದು ಒಂದಷ್ಟು ಮಾವಿನ ಹಣ್ಣು ಆರಿಸಿದ್ದೀವಿ. ಒಂದಿಷ್ಟು ಮಾವಿನ ಹಣ್ಣು ಸಿಕ್ಕಿದ್ದಾವೆ ಇವತ್ತು. ನಮ್ಮನೆಯವರು ಇವರಿಗೆಲ್ಲ ಕೊಡಬೇಕು ಅಂತ. ಮತ್ತು ಇವತ್ತು ನಮ್ಮನೆಯವರು ನಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಅದನ್ನು ಕೂಡ ನಾನು ಹೇಳ್ತೀನಿ ಏನು ಎತ್ತ ಅನ್ನೋದನ್ನು. ಚಿನ್ನಿ ಬರ್ತಾ ಇದ್ದಾಳಲ್ಲ, ಹಾಗಾಗಿ ಇಷ್ಟು ಬೇಗ ಹೋಗ್ತಾ ಇದ್ವಿ. ನಮ್ಮನೆಯವ್ರು ಯಾಕೋ ಹ್ಞೂ ಅಂದಿದ್ದಾರೆ. ಅವ್ರು ಯಾವಾಗಲೂ ಹ್ಞೂ ಅನ್ನಲ್ಲ. ಅವ್ಳ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಮತ್ತು ಶಿವಮೊಗ್ಗ ತನಕ ಸಿಗ್ತಾರೆ ಅನ್ಲು ಅಂತ ನಮ್ಮನೆಯವರು ಹ್ಞೂ ಅಂತ ಹೇಳಿದ್ದಾರೆ. ನೋಡಿ, ಗೇಟ್ ಹಾಕೋದು ನಾನು, ತೆಗಿಯೋದು ನಾನೇ. ಶ್ರೇಯು ಗೇಟ್ ಹಾಕೋದಲ್ವ ಬಂಗಾರ? ಮುಂದೆ ಹೋಗಿ ಕುತ್ಕೊಂಡಿಯಾನೆ, ಇದನ್ನು ಸೀಟ್ ಹಿಡ್ಕೊಂಡಿಯಾನೆ. ಬಸ್ಸಲ್ಲೆಲ್ಲ ಸೀಟ್ ಹಿಡಿತಾರಲ್ಲ ಹಾಗೆ. ಚಿನ್ನಿ ಶಿವಮೊಗ್ಗ ಬಿಟ್ಟು ಒಂದು ಸ್ವಲ್ಪ ಹೊತ್ತಾದ ನಂತರ ನಾವು ಕೂಡ ಹೊರಟ್ವಿ. ಯಾಕಂದರೆ ಟ್ರೈನ್ ಎಷ್ಟು ಬೇಗ ಬರುತ್ತೆ ಏನು ಅಂತ ಗೊತ್ತಾಗಲ್ಲ. ಹಾಗಾಗಿ
ಬಂದು ನೋಡಿದ್ರೆ ಇಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಸ್ವಲ್ಪ ಜನ ಬರೋಕ್ಕೆ ಶುರು ಮಾಡಿದ್ರು. ಅಂದರೆ ಈ ಟ್ರೈನು ಎಲ್ಲಿಗೆ ಲಾಸ್ಟು ಸಾಗರ ಅನಿಸುತ್ತೆ. ಇದು ಹೋದ ನಂತರ ಬೆಂಗಳೂರು ಟ್ರೈನ್ ಬರುತ್ತೆ, ಅದಕ್ಕೆ ಜನ ಕಾಯ್ತಾಯಿದ್ರು. ಆದರೆ ಚಿನ್ನಿ ಬರೋ ಟ್ರೈನಲ್ಲಿ ಎಷ್ಟು ಜನ ಬಂದು ಇಳಿದ್ರು ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಅಷ್ಟೊಂದು ಜನ ಬಂದು ಇಳಿದ್ರು. ಅದೇ ಅಂತ ಇದ್ಲು ಚಿನ್ನಿ, ಹೆದರಿಕೆ ಏನಾಗಲ್ಲ, ತುಂಬ ಜನ ಇರ್ತಾರೆ ಅಂತ ಹೇಳಿದ್ಲು. ನೀನು ಮುಂದೆ ಕೂರು, ಶ್ರೈ ಹಿಂದೆ ಕೂರು. ಬ್ಯಾಂಗ್ಳೂರಿಂದ ಬರೋ ಟಿಕೆಟ್ ತಗೊಂಡಿಲ್ಲ, ನಾವೇ ಟಿಕೆಟ್ ತಗೊಂಡಿರೋದು. ನಮ್ಗೆ ಎಂಟ್ರಿ ಮತ್ತೆ ತಗೊಂಬೋದು. ಇವನು ಹಾಸನಿಂದ ತಗೊಂಡೆ, ಆಮೇಲೆ ನೋಡ್ಕೊತಾನೆ. ನೀ ರಾತ್ರಿನೂ ಊಟ ಮಾಡಿರಲಿಲ್ಲಂತೆ, ಹಾಗಾಗಿ ತುಂಬ ಹಸಿವಾಗಿದೆ ನನಗೆ. ಮನೆಗೆ ಹೋದ ತಕ್ಷಣ ಏನಾರು ಇದೆಯಾ ಅಂತ ಕೇಳಿದ್ರು. ದೋಸೆ ಹಿಟ್ಟಿದೆ ಅಂತ ಹೇಳಿದೆ. ಆಮೇಲೆ ಬೇಡ, ನಮ್ಮ ಮನೆಯವರು ಇಲ್ಲಿ ಇಡ್ಲಿ ಚೆನ್ನಾಗಿ ಸಿಗುತ್ತೆ, ಇಡ್ಲಿನೇ ಕೊಡಿಸ್ತೀನಿ ಅಂತ ಇಡ್ಲಿ ಕೊಡಿಸಿದ್ರು. ಒಳ್ಳೆ ಇರಲಿಲ್ಲ, ವಡೆ ಇಲ್ಲ ಸೂಪರ್ ಇರುತ್ತೆ. ತಿಂಡಿ ಮಾಡೋದು ಬೇಡ ಇವತ್ತು, ಮಾಡು. ಯಾಕೆ ಮಾಡಲ್ಲ? ಈಗ ಅದನ್ನು ಬಾರ್ಸದೆ ಮನೆಗೆ ಹೋಗಿ. ನಂಗೆ ಸೀನಸ್ ಆಗಿತ್ತು. ಹಂಗ ಜೋಬಾಗಿ ಇಟ್ಕೊಂಡು ನಂಗೊಂದು ಕೊಡು ಕೊಡು. ಅಲ್ಲ ಶ್ರೇಯ ಒಂದು ತಗೊಂಡು ಜೋಬಾಗಿ ಇಟ್ಕೊಳ ಪಾಪ. ತಡಿ ತಡಿ ಬೇಗ ತಿನ್ಕೊಂಡ್ರೆ ಚಿನ್ನ ನಿಂಗೆ ಸಿಗುತ್ತೆ, ಇಲ್ಲ ಅಂದ್ರೆ ಹಿಂಗೆ ಡಬ್ಬಲ್ಲೂ ಇಲ್ಲ. ಆಮೇಲೆ ನೋಡಿ ಗಿಡ ತಗೊಬಂದಿದ್ದೀನಿ, ಅಲ್ಲಿ ತಗೊಬರೋದು ಇದು ಎರಡನೇ ಸಲ ಅನಿಸುತ್ತೆ. ಬಾರೋ ಮಗ, ಆ ಮೊಬೈಲ್ ಇಸ್ಕೊಳ್ರಿ ಫಸ್ಟು, ಸರಿ ಆಗ್ತಾನವನು. ಕಾರ್ಕಿ ಅಲ್ಲ, ಮನೆಕ್ಕಿ. ಕಾರ್ಕಿಲೇ ಆಯ್ತಾ ಮನೆಕ್ಕೀಗ? ಯಾರ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ, ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ ಆ ತಟ್ಟೆನೂ ತೊಗೊಂಡು ಬಂದ್ವಿ. ಬೆಳಗ್ಗೆನೇ ನಾವು ಮಾವಿನ ಹಣ್ಣನ್ನು ಆರಿಸಿದ್ವಲ್ಲ, ಅದೆಲ್ಲ ಈಗ ಯಾರ್ಯಾರಿಗೆ ಬೇಕೋ ಅವರಿಗೆ ಕವರಿಗೆ ಹಾಕಿ ಇಡು ಅಂತ ಹೇಳಿದರು ನಮ್ಮನೆಯವರು. ನಾನು ಕ್ಲೀನಾಗಿ ತೊಳೆದಿಟ್ಟೆ. ಒಂದು ಸ್ವಲ್ಪ ಅಮ್ಮಂಗೆ ನಾನು ಹಾಕಿ ಕೊಟ್ಟೆ. ಊರಿಗೆ ಹೋಗ್ತಾಯಿದ್ರು, ಹಾಗಾಗಿ ಊರಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಇನ್ನೇ ಬಂದವಳೆ ಮಲಗಿದ್ಲು, ಅವಳಿಗೆ ನಿದ್ದೆನೇ ಆಗಿಲ್ಲಂತೆ. ಅದು ರಿಸರ್ವೇಷನ್ನು ಏನೂ ಇರಲಿಲ್ಲಲ್ಲ, ಹಾಗಾಗಿ ಸುಮಾರು ಹೊತ್ತು ನಿಂತ್ಕೊಂಡಿದ್ರಂತೆ. ಆಮೇಲೆ ಅವರಿಗೆ ಸೀಟ್ ಸಿಕ್ತಂತೆ, ಮಲಗೋಕ್ಕೆ ಆಗಿಲ್ಲ ಅಂತೆ. ಹಾಗಾಗಿ ಅವಳು ಬಂದವಳೆ, ತಿಂಡಿ ತಿನ್ನಲಲ್ಲ, ಹಾಗೆ ಹೋಗಿ ಮಲಗಿದ್ಲು. ನಾನು ಬಂದವಳು ಹೊರಗಡೆ ಎಲ್ಲ ಗುಡಿಸಿ ಗಿಡಕ್ಕೆಲ್ಲ ನೀರು ಬಿಟ್ಟು ಬಂದೆ ಇವತ್ತು. ನೆನ್ನೆ ನನಗೆ ನೀರೆಲ್ಲ ಬಿಡೋಕ್ಕಾಗಿರಲಿಲ್ಲ, ಮತ್ತು ಅವಳು ಮಲಗಿದ್ಲಲ್ಲ, ಹಾಗಾಗಿ ನನಗೇನು ತಿಂಡಿದೇನು ಅರ್ಜೆಂಟ್ ಏನು ಇರಲಿಲ್ಲಲ್ಲ, ಹಾಗಾಗಿ ನಾನು ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಹಾಗೆ ರೊಟ್ಟಿ ಉಕ್ಕುರ್ಕಿ ಕೂಡ ಮಾಡಿದೆ. ಬದನೆಕಾಯಿನ ಈಗ ಬೇಯೋದಕ್ಕೆ ಹಾಕಿದ್ದೀನಿ. ಬದನೆಕಾಯಿ ಮಾತ್ರ ಹೆಚ್ಚಿಟ್ಟು ಹೋಗಿದ್ವಿ. ಇದನ್ನು ಬೆಂಡೆಕಾಯಿ ಹೆಚ್ಚಿರಲಿಲ್ಲ. ಈಗ ಬೆಂಡೆಕಾಯಿನೂ ಹೆಚ್ಚಿ ಅದನ್ನು ಕೂಡ ಹುರಿಯೋಕ್ಕೆ ಹಾಕಬೇಕು. ಅವಳು ನನ್ನನ್ನು ಎಬ್ಬಿಸ್ಬೇಡ ಮಮ್ಮಿ, ನಾನು ಎಷ್ಟೊತ್ತಿಗೆ ಹೇಳ್ತೀನೋ ಅಷ್ಟೊತ್ತಿಗೆ ಹೇಳ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಅವಳನ್ನ ಎಬ್ಬಿಸ್ಲೇ ಇಲ್ಲ. ಅವಳು ಎದ್ದಾಗ 12:15 ಏನೋ ಆಗಿತ್ತು. ಆಮೇಲೆ ಅದೇ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಳು ಎದ್ದು ಬಂದ ಮೇಲೆ ಕೇಳಿದೆ. ನಾನು ರಸಮ್ ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಅವಳು
ನಮ್ಮನೆಯವರು ಊಟಕ್ಕಿರಲ್ಲ ಅಂತ ಹೇಳಿದ್ರು. ಆಮೇಲೆ ಅವರು ಊಟಕ್ಕೆ ಬಂದರೂ ಏನೋ ನನಗೂ ನೆನಪಿಲ್ಲ ಇವಾಗ, ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ಲ. ಆಮೇಲೆ ಚಿನ್ನಿ ಅಂದ್ಲು ಪಲಾವ್ ತಿನ್ನಬೇಕು ಅಂತ ಅನಿಸಿದೆ ಅಂತ ಹೇಳಿದ್ಲು. ಆಮೇಲೆ ಮತ್ತು ಅನ್ನ ಸಾರು ಯಾರು ಮಾಡ್ತಾರೆ ಅಂಥೇಳಿ ಪಲಾವ್ನೇ ಮಾಡಿದೆ. ಹಾಗೆ ಆ ಕಡೆ ಪಲ್ಯನೂ ಆಯಿತು, ಬೆಂಡೆಕಾಯಿನೂ ಕೂಡ ಹೆಚ್ಚಿ ಹುರಿದೆಲ್ಲ ಆಯಿತು. ಒಂದು ಸ್ವಲ್ಪ ಪಾತ್ರೆಗಳಿತ್ತು, ನೆನ್ನೆದು ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಅತ್ಲಕ್ಕೆ ಪಾತ್ರೆನ ವಾಶ್ ಮಾಡೋಣ ಅಂತ ಈಗ ವಾಶ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಊರಿಗೆ ಹೋದೆ ಅಂತ ಹೇಳಿದ್ರು. ಅಲ್ಲಿ ಹಿತ್ತಲನ್ನ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಗೇರ್ ಮರ ಹಾಕಿದ್ವಿ ಅಲ್ಲ, ಅದನ್ನು ಪೂರ್ತಿ ತೆಗೆಸ್ಬಿಟ್ಟು ಬೇರೆ ಏನಾದರೂ ಬೆಳೆ ಹಾಕೋಣ ಅಂತ. ನಮಗೆ ಊರಲ್ಲಿ ಏನಂದರೆ ನಮಗೆ ನೀರೇ ಬೀಳ್ತಾ ಇಲ್ಲ, ಬೋರ್ ನೀರು ಬೀಳ್ತಾ ಇಲ್ಲ. ಹಾಗಾಗಿ ನಮಗೆ ಏನೂ ಅಲ್ಲಿರೋ ಜಾಗನ ಏನೂ ಮಾಡೋಕ್ಕೆ ನಮಗೆ ಆಗ್ತಾಯಿಲ್ಲ. ಹಾಗಾಗಿ 2-3 ಬೋರ್ ತೆಗ್ಸಿದ್ವಿ, ನೀರೇ ಬೀಳ್ತಾ ಇಲ್ಲ. ಹಾಗೆ ನಮ್ಮ ಪಕ್ಕಕ್ಕೆ ಚಿಕ್ಕಪ್ಪನ ಮನೆ ಇದೆ ಕೂಡ, ಅವರಂತೂ ತುಂಬಾ ತೆಗ್ಸಿದ್ರು, ಅವರಿಗೂ ನೀರು ಬೀಳಲಿಲ್ಲ, ನಮಗೂ ನೀರು ಬೀಳಲಿಲ್ಲ. ಏನೇ ಬೆಳೆ ಬೆಳಿಬೇಕು ಅಂದರೂ ನೀರೇ ತುಂಬ ಮುಖ್ಯ ಆಗುತ್ತಲ್ಲ, ನೀರು ಬೀಳಲಿಲ್ಲ. ಹಾಗಾಗಿ ನಾವು ಯಾರೂ ಏನೂ ಅಷ್ಟೊಂದು ಇದು ಮಾಡ್ತಾ ಇಲ್ಲ. ತುಂಬ ಜನರಿಗೆಲ್ಲ ಚೆನ್ನಾಗಿ ನೀರು ಬಿದ್ದಿದೆ, ನಮಗೆ ಮಾತ್ರ ನಮ್ಮಿಬ್ಬರಿಗೆ ಅನಿಸುತ್ತೆ ಹೆಚ್ಚಿಗೆ ನೀರು ಬಿದ್ದಿಲ್ಲ. ಹೆಚ್ಚಿಗೆ ಅಲ್ಲ, ನಮಗೆ ಸ್ವಲ್ಪನೂ ನೀರು ಬಿದ್ದಿಲ್ಲ. ನಮಗೆ 1-1.5 ಇಂಚು ನಮ್ಮಿಬ್ಬರಿಗೂ ಅಷ್ಟಷ್ಟು ನೀರು ಬಿದ್ದರೆ ಸಾಕು. ಆದರೆ ಅದು ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮಗೆ ಅಂದರೆ ಈಗ ಊರಲ್ಲಿ ನಮ್ಮದು ದೊಡ್ಡದೊಂದು ಓಪನ್ ವೆಲ್ ಥರದ್ದಿದೆ, ಅದರದ್ದು ನೀರು ನಮ್ಮ ತೋಟಕ್ಕೆ ಸಾಕಾಗುತ್ತೆ. ಅದರಲ್ಲೇ ನೀರು ಚೆನ್ನಾಗಿದೆ. ನಾವು ಅದರಲ್ಲೇ ಈಗ ಇರೋ ತೋಟನ ಉಳಿಸ್ಕೊತಾ ಇದ್ದೀವಿ ಅಷ್ಟೇ. ಬೇರೆ ಏನಾದರೂ ಇಂಪ್ರೂವ್ ಮಾಡೋಣ ಅಂದರೆ ನೀರಿಂದೇ ಪ್ರಾಬ್ಲಮ್ ಆಗ್ತಾಯಿದೆ ಅಷ್ಟೇ. ನನಗೆ ಇವತ್ತು ಮನಸ್ಸೇ ಇಲ್ಲ, ಯಾಕಂದರೆ ನಾನು ಆ ಗೇರು ಗಿಡ ಹಾಕಿರೋದು ಅದೆಲ್ಲ ಒಂಥರ ನೋಡಿದ್ದೀನಲ್ಲ, ನಮ್ಮ ಮನೆಯವರು ಅದೇ ಅಂತಾಯಿದ್ರು, ನಿಂಗೆ ಬೇಜಾರಾಗುತ್ತೆ ಅಂತಲೇ ನಾನು ಇಷ್ಟು ವರ್ಷ ಅದನ್ನು ಮುಟ್ಟಕ್ಕೆ ಹೋಗಿರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನಿನ್ನು ನನಗೂ ಹೋಗಿ ಮಾಡೋಕ್ಕೆ ಎಲ್ಲ ಆಗೋದು ಇಲ್ಲ. ಈ ವರ್ಷವೇ ನಂಗೆ ಕಷ್ಟ ಆಯಿತು. ಆದರೂ ಈ ವರ್ಷ ಹೆಚ್ಚಿಗೆ ಏನು ಗೇರು ಬೀಜ ಇರಲಿಲ್ಲ. ಇನ್ನೆಲ್ಲ ಅಷ್ಟಷ್ಟು ದಿನ ಇರೋಕ್ಕೂ ಆಗಲ್ಲಲ್ಲ, ಹಾಗಾಗಿ ನಾನು ಏನೋ ಅಡ್ಡಿಲ್ಲ, ಏನು ಬೇಕಾದ್ರೆ ಅದನ್ನು ಮಾಡಿ ಅಂದೆ. ಶ್ರೇಯು ತಿಂಡಿಗೆ ಬಂದ, ಬೆಂಡೆಕಾಯಿ ಬಜ್ಜಿನ ಎಲ್ಲ ಸರಿ ಮಾಡಿ ಕೊಟ್ಟೆ. ಚಿನ್ನಿಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಹುರಿದಿದ್ದನ್ನೇ ತೆಗ್ದಿಡೋಣ ಅಂದ್ಕೊಂಡೆ, ಮರ್ತೋಗ್ಬಿಡ್ತು. ಆಮೇಲೆ ಅದನ್ನು ಹಾಗೆ ಇಟ್ಟಿದ್ದೆ, ಆದರೆ ಅವಳೇನು ತಿನ್ನಲಿಲ್ಲ. ರಾತ್ರಿ ತಿಂದಳು. ರೊಟ್ಟಿ ಎಷ್ಟಾಗ್ಬಿಟ್ಟಿತ್ತು ಅಂದರೆ, ನನಗೆ ಇವ್ರು ಹೋಗೋದು ಅಂದರೆ ತಿಂಡಿ ತಿಂದು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಅವರಿಲ್ಲ, ಬೇಗ ಹೋಗಿ ಬೇಗ ಬರ್ತೀನಿ ಅಂತ ಹಾಗೆ ಹೋದರು. ಹಾಗಾಗಿ ರೊಟ್ಟಿ ಸುಮಾರು ಆಗಿಬಿಡ್ತು. ಮತ್ತು ಇವತ್ತು ಗುರುವಾರ ಬೇರೆ ಆಗಿತ್ತು, ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ. ನಾನು ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡೆ, ಸ್ನಾನನೂ ಆಯಿತು. ನನಗೂ ಬೆಳಗ್ಗೆ ಬೇಗ ಇದ್ದಿದ್ದಲ್ಲ, ನನಗೆ ಸ್ನಾನ ಆದ ತಕ್ಷಣ ಒಂಥರ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಒಂದು ಸ್ವಲ್ಪ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಂಡು ಕುಡಿದೆ. ತುಂಬ ಬಿಸಿಲಿದೆ ಅಲ್ಲ, ಹಾಗಾಗಿ ಏನೂ ಹಣ್ಣು ಇರಲಿಲ್ಲ. ಮಾವಿನ ಹಣ್ಣು ಇತ್ತು, ಆದರೆ ಅದು ಹಣ್ಣಾಗಿರಲಿಲ್ಲ. ಹಾಗಾಗಿ ಮತ್ತೆ ಸುಮ್ಮನೆ ಮಾವಿನ ಹಣ್ಣು ಹೆಚ್ಚಿ ಹಾಳು ಮಾಡೋದು ಎಂತಕ್ಕೆ ಅಂತ ನಿಂಬೆಹಣ್ಣಿನ ಶರ್ಬತ್ ಮಾಡಿ ಕುಡಿದೆ. ಅಷ್ಟೊತ್ತಿಗೆ ಚಿನ್ನಿನೂ ಕೂಡ ಎದ್ದು ಬಂದಳು. ಅವಳು ಮುಂಚೆನೇ ಎದ್ದಿದ್ಲು. ಈಗ ನಾನು ಅದೇ ಅವಳನ್ನ ಕೇಳಿ ಈಗ ಪಲಾವ್ನ ಮಾಡ್ತಾಯಿದ್ದೀನಿ. ಅವತ್ತು ಶ್ರೇಯು ಒಂದಿನ ಮಾಡಿಕೊಟ್ಟಿದ್ದೆ, ಅದೇ ಥರ ಮಾಡು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಅದೇ ಥರನೇ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ಇವತ್ತು ಮೊಸರು ಹಾಕಬೇಕಾಗಿತ್ತು, ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಆಮೇಲೆ ಮೇಲಿಂದ ನಾನೊಂದು ಸ್ವಲ್ಪ ಮೊಸರನ್ನ ಹಾಕಿದೆ. ತುಂಬ ಚೆನ್ನಾಗಾಗುತ್ತೆ. ಆಲ್ರೆಡಿ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ, ರೆಸಿಪಿದು. ಇವತ್ತು ಕೆಲಸನೂ ಬೇಗ ಬೇಗ ಆಯ್ತಲ್ವ, ಮತ್ತು ಏನು ಕಂಟೆಂಟು ಇರಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೆ, ಅದನ್ನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ತೀನಿ, ನಾಳೆಯಿಂದ ಮದುವೆ ವೀಡಿಯೋನೇ ಹಾಕ್ಲಾ ಅಂತಲೂ ಅಂದ್ಕೊತಾ ಇದ್ದೀನಿ. ಅದು ಹಾಕಿ ಆದ ನಂತರ ಚಿನ್ನಿ ಬಂದಿರೋ ವೀಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ಆಗಿಬಿಟ್ರೆ ನನಗೂ ಎಡಿಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ, ಮತ್ತು ತುಂಬ ಜನ ವೀಡಿಯೋ ನೋಡೋಕ್ಕಾಗಿ ಕಾಯ್ತಾ ಇರ್ತಾರಲ್ವ, ಹಾಗಾಗಿ ಇದಾಗುತ್ತೆ ಅಂತ ನಾಳೆಯಿಂದನೇ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ. ನಾಳೆಯಿಂದ ನಿಮಗೆ ಮದುವೆ ವೀಡಿಯೋ ಬರುತ್ತೆ. ಎಷ್ಟು ವೀಡಿಯೋ ಬರುತ್ತೆ ಗೊತ್ತಿಲ್ಲ, ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಬರುತ್ತೆ. ಹಾಗಾಗಿನೇ ನಾನು 2 ದಿನ ವೀಡಿಯೋನ ಹಾಕಲಿಲ್ಲ. ಫುಲ್ ನಾನು ಆ ಕಡೆ ಬ್ಯುಸಿ ಆಗಿಬಿಟ್ಟೆ. ಬೆಳಗ್ಗೆ ಬರೋದು, ಸಂಜೆ ಹೋಗೋದು, ಅದೇ ಥರ ಆಗಿಬಿಟ್ಟು. ಹಾಗಾಗಿ 2 ದಿನ ವೀಡಿಯೋ ಬಂದಿಲ್ಲ. ಸಾರಿ, ಯಾರು ಏನೋ ಅಂದ್ಕೋಬೇಡಿ. ನಾನು ನಿಜ ಹೇಳ್ತೀನಿ, ಯೂಟ್ಯೂಬ್ನೇ ನೋಡಲಿಲ್ಲ. ಅದು ನನ್ನ ಮಗ ಬಂದಾಗಿಂದ ಅಂತೂ ನನಗೆ ಮೊಬೈಲ್ ಬೇರೆ ಸಿಗ್ತಾ ಇಲ್ಲ. ಹಾಗಾಗಿ ನನಗೆ ಏನೂ ನೋಡೋಕ್ಕೂ ಆಗಿಲ್ಲ, ಕಮೆಂಟ್ಗಳನ್ನ ಕೂಡ ಓದೋಕ್ಕೂ ಆಗಿಲ್ಲ.